ಭೂಮಿಗೂ ಇರುವ ದೂರ 3,84,400 ಕಿಲೋಮೀಟರ್. ಮಾನವನು ಪ್ರಯಾಣಿಸಿದ ಅತ್ಯಂತ ದೂರ ಪ್ರದೇಶ ಇದೆ. ಒಟ್ಟು 12 ಆಸ್ಟ್ರೋನಟ್ಗಳು ಚಂದ್ರನ ಮೇಲೆ ಇಳಿದಿದ್ದಾರೆ. ಅವರ ಕಾಲಿನ ಗುರುತು ಈಗಲೂ ಚಂದ್ರನ ಮೇಲೆ ಇದೆಯಂತೆ. ಇನ್ನು ಕೆಲವು ಮಿಲಿಯನ್ ವರ್ಷಗಳವರೆಗೆ ಅದು ಹಾಗೆ ಇರುತ್ತಂತೆ. ಅದಕ್ಕೆ ಕಾರಣ ಅಲ್ಲಿ ವಾತಾವರಣ ಗಾಳಿ ಇಲ್ಲದಿರುವುದು. ಈಗ ಚಂದ್ರನ ಸುತ್ತ 4 ಆಕ್ಟಿವ್ ಸ್ಯಾಟಲೈಟ್ಗಳು ಸುತ್ತುತ್ತಿವೆ. ಚಂದ್ರನ ಮೇಲಿಂದ ನಮ್ಮ ಭೂಮಿ ನಮಗೆ ಈ ರೀತಿ ಕಾಣಿಸುತ್ತೆ. ಇದೇ ಭೂಮಿ ಮಾರ್ಸ್ನಿಂದ ಈ ರೀತಿ ಕಾಣಿಸುತ್ತೆ. ಇದರ ನಂತರ ಸಿಗುವುದು ನಮ್ಮ ಸೌರವ್ಯೂಹ. ಇಲ್ಲಿ ನಮ್ಮ ಭೂಮಿ ಜೊತೆ ಇನ್ನು 8 ಗ್ರಹಗಳು ತನ್ನ ಉಪಗ್ರಹಗಳ ಜೊತೆ ಕೆಲವು ಕೋಟಿ ವರ್ಷಗಳಿಂದ ಸೂರ್ಯನ ಸುತ್ತ ಸುತ್ತುತ್ತಲೇ ಇವೆ. ಇವುಗಳ ಮಧ್ಯಬಿಂದು ಸೂರ್ಯ. ಸೂರ್ಯನ ಮಧ್ಯಭಾಗದಲ್ಲಿ ಸುಮಾರು 27 ಮಿಲಿಯನ್ ಫಾರಿನೈಟ್ ಟೆಂಪರೇಚರ್ ಇರುತ್ತೆ. ಸೂರ್ಯ ನಮ್ಮ ಭೂಮಿಗಿಂತ 3,33,000 ಪಟ್ಟು ದೊಡ್ಡವನು. ನಮ್ಮ ಭೂಮಿಗೆ ಮತ್ತು ಸೂರ್ಯನಿಗೆ ಇರುವ ದೂರ 15 ಕೋಟಿ ಕಿಲೋಮೀಟರ್ಗಳು. ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವುದು ಒಂದೇ, ಅದು ಬೆಳಕು. ಬೆಳಕು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತೆ. ಈ ರೀತಿ ಸೂರ್ಯನಿಂದ ಬರುವ ಬೆಳಕು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನು ಸೇರಲು 8.2 ನಿಮಿಷಗಳ ಸಮಯ ಬೇಕು. ಇಲ್ಲಿಂದ ಮೇಲೆ ಹೋದ್ರೆ ಮಾನವ ನಿರ್ಮಿತ ವೊಯೇಜರ್ 1 ಸ್ಪೇಸ್ ಪ್ರೋಬ್ ಸಿಗುತ್ತೆ. ಇದೇ ಇಲ್ಲಿಯವರೆಗೆ ಮಾನವನಿಂದ ನಿರ್ಮಿತವಾದ ಅತಿ ಹೆಚ್ಚು ದೂರ ಪ್ರಯಾಣಿಸಿದ ಸ್ಪೇಸ್ ಕ್ರಾಫ್ಟ್. ಇದು ಸುಮಾರು 22.1 ಬಿಲಿಯನ್ ಕಿಲೋಮೀಟರ್ ಪ್ರಯಾಣಿಸಿದೆ. ಇದು ಸೆಕೆಂಡ್ಗೆ 17 ಕಿಲೋಮೀಟರ್ ವೇಗದಲ್ಲಿ 1970ರಿಂದ ಅಂದ್ರೆ ಕಳೆದ 50 ವರ್ಷಗಳಿಂದ ಪ್ರಯಾಣಿಸುತ್ತಲೇ ಇದೆ. ಇದು ನಮ್ಮ ಸೋಲಾರ್ ಸಿಸ್ಟಮ್ ಅನ್ನು ದಾಟಲು ಇನ್ನು 30 ವರ್ಷಗಳ ಸಮಯ ಬೇಕಂತೆ. ಈಗ ನಿಮ್ಗೆ ನಮ್ಮ ಸೋಲಾರ್ ಸಿಸ್ಟಮ್ ಎಷ್ಟು ದೊಡ್ಡದು ಅಂತ ಅರ್ಥವಾಗಿರುತ್ತೆ. ಇದು ವೊಯೇಜರ್ 1 ತೆಗೆದ ಫೋಟೋ. ಇಲ್ಲಿ ಕಾಣಿಸುವ ಸಣ್ಣ ಬಿಂದುವೆ ನಮ್ಮ ಭೂಮಿ. ಇದು ನಮ್ಮ ಸೌರವ್ಯೂಹಕ್ಕೆ ಸಂಬಂಧಿಸಿದ ತುಂಬಾ ಮಾಹಿತಿಯನ್ನ ಭೂಮಿಗೆ ಕಳಿಸಿದೆ. ಇನ್ನು ನಮ್ಮ ಸೋಲಾರ್ ಸಿಸ್ಟಮ್ ಅನ್ನು ದಾಟಿ ನಾವು ಮೇಲೆ ಹೋದ್ರೆ ನಮಗೆ ಕಾಣಿಸುವುದೇ ಮಿಲ್ಕಿ ವೇ ಗ್ಯಾಲಕ್ಸಿ. ನಮ್ಮ ಸೂರ್ಯನಂತಹ ನಕ್ಷತ್ರಗಳು ನಮ್ಮ ಗ್ಯಾಲಕ್ಸಿಯಲ್ಲಿ ತುಂಬಾ ಇವೆ. ಅದರಲ್ಲಿ ಪಿಸ್ಟಲ್ ಸ್ಟಾರ್ ಅನ್ನೋ ನಕ್ಷತ್ರ ನಮ್ಮ ಸೂರ್ಯನಿಗಿಂತ 1 ಕೋಟಿ ಪಟ್ಟು ಹೆಚ್ಚು ಬ್ರೈಟ್ನೆಸ್ ಅನ್ನ ಹೊಂದಿರುತ್ತೆ. ಅಂದ್ರೆ ಈಗ ನಮ್ಮ ಸೂರ್ಯನ ಸ್ಥಾನದಲ್ಲಿ ಇದನ್ನು ಇಟ್ಟರೆ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ನಾವು ಸುಟ್ಟು ಭಸ್ಮವಾಗಿ ಹೋಗ್ತೀವಿ. ಇಂತಹ 100 ಬಿಲಿಯನ್ ನಕ್ಷತ್ರಗಳು, 400 ಬಿಲಿಯನ್ ಗ್ರಹಗಳು, ಲೆಕ್ಕವಿಲ್ಲದಷ್ಟು ಕ್ಷುದ್ರ ಗ್ರಹಗಳ ಮಿಶ್ರಣವೇ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಆದ್ರೆ ಈ ಎಲ್ಲ ನಕ್ಷತ್ರಗಳನ್ನು ರಾತ್ರಿ ಸಮಯದಲ್ಲಿ ನೋಡಲು ಸಾಧ್ಯವಿಲ್ಲ. ಏಕೆ ಅಂದ್ರೆ ನೀವು ರಾತ್ರಿ ಸಮಯದಲ್ಲಿ ನೋಡುವ ನಕ್ಷತ್ರಗಳು 99% ಈ ಚಿಕ್ಕ ಏರಿಯಾದಲ್ಲಿ ಇರುತ್ತೆ. ಇಲ್ಲಿ ಕಾಣಿಸುವ ಈ ಯೆಲ್ಲೋ ಕಲರ್ ಸರ್ಕಲ್ ನಮ್ಮ ಅದ್ಭುತ ಟೆಕ್ನಾಲಜಿಗೆ ನಿದರ್ಶನ. ಅದೇ ನಮ್ಮ ರೇಡಿಯೋ ಸಿಗ್ನಲ್ ರೇಂಜ್. ಒಂದು ವೇಳೆ ಗ್ರಹಾಂತರವಾಸಿಗಳು ಇದ್ದು ಅವರು ಈ ಸರ್ಕಲ್ನ ಹೊರಗೆ ಇದ್ರೆ ಅವರನ್ನು ನಾವು ಎಂದಿಗೂ ಗುರುತಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಇದ್ದರೂ ಅವರನ್ನು ಕಂಡುಹಿಡಿಯುವುದು ಅಷ್ಟು ಸುಲಭವಾದ ಮಾತಲ್ಲ. ಏಕೆ ಅಂದ್ರೆ ನಮ್ಗೆ ಹತ್ತಿರದಲ್ಲಿರುವ ಚಂದ್ರ ಮತ್ತು ಗುರು ಗ್ರಹಗಳ ಮೇಲೆ ಏನಿದೆ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಸಾವಿರಾರು ಕೋಟಿ ವೆಚ್ಚ ಮಾಡಿ ಅವುಗಳ ಮೇಲೆ ರಾಕೆಟ್ಗಳನ್ನು ಕಳಿಸಿದರೂ ಅದರಿಂದ ಸರಿಯಾದ ಮಾಹಿತಿ ಸಿಗ್ತಿಲ್ಲ. ಇದೆಲ್ಲ ಬಿಡಿ, ನಮ್ಮ ಭೂಮಿ ಮೇಲೆ ಇರುವ ಸಮುದ್ರಗಳ ಒಳಗೆ ಏನಿದೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇನ್ನು ಕೆಲವು ಲೈಟ್ ಇಯರ್ಸ್ ದೂರದಲ್ಲಿರುವ ಗ್ರಹಗಳ ಮೇಲೆ ಏನಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಬೆಳಕು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ 1 ವರ್ಷ ಎಷ್ಟು ದೂರ ಪ್ರಯಾಣಿಸುತ್ತೋ ಅದನ್ನ 1 ಲೈಟ್ ಇಯರ್ ಅಂತ ಕರೀತಾರೆ. ನಮ್ಮ ಗ್ಯಾಲಕ್ಸಿ ಎಷ್ಟು ದೊಡ್ಡದು ಅಂದ್ರೆ ಬೆಳಕು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಸೇರಿಕೊಳ್ಳುವುದಕ್ಕೆ 1 ಲಕ್ಷ ಲೈಟ್ ಇಯರ್ ಸಮಯ ಬೇಕಾಗುತ್ತೆ. ಅಂದ್ರೆ 1 ಲಕ್ಷ ವರ್ಷಗಳ ಸಮಯ ಬೇಕಾಗುತ್ತೆ. ನಾವು ನಮ್ಮ ಗ್ಯಾಲಕ್ಸಿಯನ್ನು ದಾಟಿ ಸ್ವಲ್ಪ ಮೇಲೆ ಹೋದ್ರೆ ನಮ್ಗೆ ಕಾಣಿಸುವುದೇ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸೀಸ್. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ರೀತಿಯ 54 ಗ್ಯಾಲಕ್ಸಿಗಳ ಸಮುದಾಯವೇ ಈ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸೀಸ್. ಇದರ ಸುತ್ತಳತೆ 1 ಕೋಟಿ ಲೈಟ್ ಇಯರ್ಸ್. ಈ ರೀತಿಯಾದಂತಹ 100 ಗ್ಯಾಲಕ್ಸಿಗಳ ಸಮುದಾಯವೇ ವರ್ಗೋ ಸೂಪರ್ ಕ್ಲಸ್ಟರ್. ಇದರ ಸುತ್ತಳತೆ 11 ಕೋಟಿ ಲೈಟ್ ಇಯರ್ಸ್. ನಮ್ಮ ಗ್ಯಾಲಕ್ಸಿಯ ಜೊತೆ ಇನ್ನು ಲಕ್ಷ ಗ್ಯಾಲಕ್ಸಿಗಳ ಸಮುದಾಯವೇ ಲಾನಿಕಾ ಸೂಪರ್ ಕ್ಲಸ್ಟರ್. ಇದರ ಸುತ್ತಳತೆ 55 ಕೋಟಿ ಲೈಟ್ ಇಯರ್ಸ್. ಇದುವರೆಗೂ ನಾವು ಹೇಳಿದ ಎಲ್ಲವುಗಳ ಸಮುದಾಯವೇ ಅಬ್ಸರ್ವೇಬಲ್ ಯೂನಿವರ್ಸ್.
ಈಗ ನಮ್ಮ ಹತ್ತಿರ ಇರುವ ಅತ್ಯಾಧುನಿಕ ಟೆಕ್ನಾಲಜಿಯಿಂದ, ಅತ್ಯಾಧುನಿಕ ಟೆಲಿಸ್ಕೋಪ್ಗಳಿಂದ ನಾವು ನೋಡಲು ಸಾಧ್ಯವಾಗುವುದು ಅಬ್ಸರ್ವೇಬಲ್ ಯೂನಿವರ್ಸ್. ಇದರ ನಂತರ ಏನಿದೆ ಅನ್ನೋದು ನಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅಷ್ಟು ದೊಡ್ಡದಾಗಿದೆ ಈ ನಮ್ಮ ಬ್ರಹ್ಮಾಂಡ. ಆದಿ ಅಂತ್ಯ ಇಲ್ಲದಿರುವುದೇ ಈ ನಮ್ಮ ಬ್ರಹ್ಮಾಂಡ. ನಮ್ಮ ಭೂಮಿಯಿಂದ ಅಬ್ಸರ್ವೇಬಲ್ ಯೂನಿವರ್ಸ್ನ ಯಾವುದಾದರೂ ಒಂದು ಮೂಲೆಗೆ ಹೋಗಬೇಕು ಅಂದ್ರೆ 4600 ಕೋಟಿ ಲೈಟ್ ಇಯರ್ಸ್ ಬೇಕಾಗುತ್ತೆ. ನಾಸಾ ಪ್ರಕಾರ ನಮ್ಮ ಬ್ರಹ್ಮಾಂಡ ನಾವು ನೋಡೋ ಅಬ್ಸರ್ವೇಬಲ್ ಯೂನಿವರ್ಸ್ಗಿಂತ ಇಷ್ಟು ದೊಡ್ಡದಾಗಿರುತ್ತಂತೆ. ಇದನ್ನು ನೀವೇ ಲೆಕ್ಕ ಹಾಕೊಳ್ಳಿ. ಉದಾಹರಣೆಗೆ ಅಬ್ಸರ್ವೇಬಲ್ ಯೂನಿವರ್ಸ್ ಅನ್ನು ಒಂದು ಬಾಲ್ ಅಂತ ಅಂದುಕೊಂಡರೆ ನಮ್ಮ ಪೂರ್ತಿ ಬ್ರಹ್ಮಾಂಡ ನಮ್ಮ ಭೂಮಿಯಷ್ಟು ದೊಡ್ಡದಾಗಿ ಇರುತ್ತಂತೆ. ಇನ್ನೂ ಇಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಭೂಮಿಯ ಗಾತ್ರ ಎಷ್ಟು ಹೇಳಿ? ಅದರೊಳಗೆ ಇರುವ ನಮ್ಮ ಬೆಲೆ ಎಷ್ಟು ಹೇಳಿ? ಕೆಲವು ಬಿಲಿಯನ್ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಎಂಬ ಮಹಾಸ್ಫೋಟದಿಂದ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾದ್ರೆ ಆ ಸ್ಫೋಟ ಎಷ್ಟು ದೊಡ್ಡದಾಗಿರ್ಬೇಕು ಹೇಳಿ? ಇವೆಲ್ಲ ನಮ್ಮ ಊಹೆಗೆ ಸಿಗದೇ ಇರೋ ಅತಿ ದೊಡ್ಡ ವಿಷಯಗಳು. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಿತಿಯನ್ನು ಊಹಿಸಿಕೊಂಡರೆ ಭಯ ಆಗುತ್ತೆ. ನಾವು ಇಲ್ಲಿ ಏಕೆ ಇದ್ದೀವಿ ಅಂತ ಅರ್ಥನೇ ಆಗೋದಿಲ್ಲ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಖಂಡಿತ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ರೀತಿಯಾದಂತಹ ಜೀವ ಇದ್ದೇ ಇರುತ್ತೆ. ನಾವು ಈಗ ಕಲಿಯುಗದಲ್ಲಿ ಇದ್ದೀವಿ. ಇನ್ನು ಬೇರೆ ಗ್ರಹದಲ್ಲಿ ಸತ್ಯಯುಗ ಇರಬಹುದು ಅಥವಾ ದ್ವಾಪರ ಯುಗ ಇರಬಹುದು. ಇದನ್ನ ಪ್ಯಾರಲರ್ ಯೂನಿವರ್ಸ್ ಅಂತ ಕರೀತಾರೆ. ನಾವು ಯಾವುದನ್ನು ಖಚಿತವಾಗಿ ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏಕೆ ಅಂದ್ರೆ ಅಷ್ಟು ದೊಡ್ಡದಾಗಿದೆ ಈ ನಮ್ಮ ಬ್ರಹ್ಮಾಂಡ. ಇದು ವೊಯೇಜರ್ 1 ಸ್ಪೇಸ್ ಪ್ರೋಬ್ ತೆಗೆದ ಫೋಟೋ. ಇದರಲ್ಲಿ ಕಾಣಿಸುವ ಚಿಕ್ಕ ಬಿಂದುವೆ ನಮ್ಮ ಭೂಮಿ. ಇಲ್ಲೇ ಅತ್ಯಂತ ಮೇಧಾಶಕ್ತಿಯನ್ನು ಹೊಂದಿರುವ ಮಾನವ ಇರೋದು. ಅಂದ್ರೆ ನಾವು ಇಲ್ಲಿ ಸುಮ್ಮನೆ ಇಲ್ಲ. ನಾನು ನನ್ನದು ಎಂಬ ಅಹಂಕಾರದಿಂದ, ಎಲ್ಲವೂ ನನ್ನದೇ ಎಂಬ ಗರ್ವದಿಂದ, ಜಾತಿ ಮತ ಧರ್ಮ ಕುಲಗಳೆಂಬ ಭೇದ ಭಾವಗಳಿಂದ ತನ್ನ ಸಂತೋಷಕ್ಕಾಗಿ ಈ ಪ್ರಕೃತಿಯನ್ನು ನಾಶ ಮಾಡುತ್ತಾ ಈ ಭೂಮಿ ಮೇಲೆ ಜೀವಿಸುತ್ತಿದ್ದಾನೆ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಮಾನವನನ್ನು ಬಿಟ್ಟು ಉಳಿದ ಎಲ್ಲ ಪ್ರಾಣಿ ಪಕ್ಷಿಗಳು, ಮರಗಿಡಗಳು, ನಕ್ಷತ್ರ ಗ್ರಹಗಳು, ಗ್ಯಾಲಕ್ಸಿಗಳು ಎಲ್ಲವೂ ಬ್ರಹ್ಮಾಂಡದ ನಿಯಮದಂತೆ ತನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಾ ಹೋಗ್ತಿವೆ. ಆದ್ರೆ ಎಲ್ಲದಕ್ಕಿಂತ ವಿರುದ್ಧವಾಗಿ ಎಲ್ಲವನ್ನು ನಾಶ ಮಾಡುತ್ತಾ ಜೀವಿಸುತ್ತಿರುವುದು ಕೇವಲ ಮಾನವನು ಮಾತ್ರ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ